ಹಲೋ ಎವ್ರಿವನ್. ಇವತ್ತು ನಾನು ನಮ್ಮ ಭಾರತದ ಸಂವಿಧಾನದಲ್ಲಿರುವ 12 ಅನುಸೂಚಿಗಳ ಬಗ್ಗೆ ಶಾರ್ಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ತುಂಬ ಸುಲಭವಾಗಿದೆ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ನೋಡೋಣ. ಫಸ್ಟ್ ಆಫ್ ಆಲ್, ನಮ್ಮ ಭಾರತದ ಸಂವಿಧಾನದಲ್ಲಿ 12 ಅನುಸೂಚಿಗಳಿವೆ. 12 ಅನುಸೂಚಿಗಳ ಪೈಕಿ ಮೊದಲನೇ ಅನುಸೂಚಿ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿಸುತ್ತದೆ. ಹಾಗಂದರೆ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಈ ಒಂದು ಅನುಸೂಚಿಯಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್, ಅನುಸೂಚಿ 2 ಇದು ಪ್ರಮುಖ ವ್ಯಕ್ತಿಗಳ ಸಂಬಳವನ್ನು ತಿಳಿಸುತ್ತದೆ. ಅಂದರೆ ವೇತನವನ್ನು ಈ ಒಂದು ಅನುಸೂಚಿ 2ರಲ್ಲಿ ತಿಳಿಸಲಾಗುತ್ತದೆ. ಪ್ರಮುಖ ವ್ಯಕ್ತಿಗಳಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಸಂಬಳವನ್ನು ತಿಳಿಸಲಾಗಿದೆ. ಈ ಪ್ರಮುಖ ವ್ಯಕ್ತಿಗಳ ಒಂದು ಪ್ರಮಾಣ ವಚನವನ್ನು ಅನುಸೂಚಿ 3ರಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್, ಅನುಸೂಚಿ 4ರಲ್ಲಿ ವಿವಿಧ ರಾಜ್ಯಗಳಿಂದ ರಾಜ್ಯಸಭೆಗೆ ಆಯ್ಕೆ ಆಗುವ ಸದಸ್ಯರ ಸಂಖ್ಯೆಯನ್ನು ತಿಳಿಸುತ್ತದೆ. ಅಂದರೆ ರಾಜ್ಯಸಭೆಗೆ ಆಯ್ಕೆ ಆಗಬೇಕಾಗಿದ್ದರೆ ಆ ಒಂದು ಜನಸಂಖ್ಯೆ ಮೇಲೆ ನಿರ್ಧಾರಿತವಾಗಿರುತ್ತದೆ. ನೆಕ್ಸ್ಟ್, ಅನುಸೂಚಿ 5 ಇದು 10 ರಾಜ್ಯಗಳನ್ನು ಅನುಸೂಚಿತ ರಾಜ್ಯಗಳಂಥೇಳಿ ಇಲ್ಲಿ ಗುರುತಿಸಲಾಗಿದೆ. ಆ 10 ರಾಜ್ಯಗಳು ಯಾವ್ಯಾವು ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಅನುಸೂಚಿ 6ರ ಅಡಿಯಲ್ಲಿ ವಿಧಿ 244 ಉಪವಿಧಿ 2ರ ಅಡಿಯಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ರಾಜ್ಯಗಳ ಪೈಕಿ 14 ಪ್ರದೇಶಗಳು ಇದರ ವ್ಯಾಪ್ತಿಗೆ ಒಳಪಡುತ್ತವೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ಇಲ್ಲಿ ಅನುಸೂಚಿ 7ರಲ್ಲಿ ಹೇಳಲಾಗಿದೆ. ನೆಕ್ಸ್ಟ್, ಅನುಸೂಚಿ 8 ಭಾಷೆಗಳ ಬಗ್ಗೆ ತಿಳಿಸುತ್ತದೆ. ಅನುಸೂಚಿ 9 ಭೂ ಸುಧಾರಣೆ ಬಗ್ಗೆ ತಿಳಿಸುತ್ತದೆ. ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾಯ್ದೆ ಇದರ ಬಗ್ಗೆ ತಿಳಿಸುತ್ತದೆ. ಅನುಸೂಚಿ 11ರ ಮೂಲಕ ಪಂಚಾಯತ್ ರಾಜ್ಗೆ ಸಾಂವಿಧಾನಿಕ ಸ್ಥಾನ ನೀಡಲಾಗಿದೆ. ಹೋದ ಸಲ ಮೇ ಬಿ PDO ಎಕ್ಸಾಮಲ್ಲಿ ಈ ಒಂದು ಕ್ವಶನ್ ಕೇಳಲಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಅನುಸೂಚಿ 12 ನಗರ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ಸಾಂವಿಧಾನಿಕ ಸ್ಥಾನ ನೀಡಲಾಗಿದೆ. ಅನುಸೂಚಿಗಳ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಬೇಕಾದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆ.